ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿಶತ್ ಯೂಟ್ಯೂಬ್ ಚಾನಲ್ಸ್. ಆ್ಯಂಡ್ ಇವತ್ತಿನ ವ್ಲಾಗ್ ನಾನು ತಮ್ಮನೆಲ್ಲ ನೋಡಿರ್ತಾರೆ, ಅದೇನು ಸಸ್ಪೆನ್ಸ್ ಆಗಿಡಲ್ಲ. ಸೊ ಚಿಕ್ಕಪೇಟೆಲ್ಲ ಮಾರ್ಕೆಟೆಲ್ಲ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ವೀಡಿಯೋನ ಮಾಡ್ತೀನಿ, ವಾಯ್ಸ್ ಓವರ್ ಕೊಡ್ತೀನಿ ಅನ್ಕೊತೀನಿ. ಅದಾದಮೇಲೆ ನಾರ್ಮಲ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ವೀಡಿಯೋ ಕೊನೆವರೆಗೂ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಕೂದಲು ಸ್ವಲ್ಪ ಉದ್ದ ಇದೆ, ಹಾಗಾಗಿ ಮೆಟ್ರೋ ಸ್ಟೇಷನ್ಗೆ ಹೋಗ್ಬೇಕು. ಅಲ್ಲಿವರೆಗೆ ಹೋಗಿ ಆಮೇಲೆ ಕ್ಲಿಪ್ ಹಾಕೊಂಡ್ಬಿಡ್ತೀನಿ ಅಷ್ಟೇ. ಆ್ಯಂಡ್ ಹೋಗೋಣ ಬನ್ನಿ. ಎಲ್ಚನಹಳ್ಳಿ ಮೆಟ್ರೋ ಸ್ಟೇಷನಿಂದ ನಾನು ಚಿಕ್ಕಪೇಟೆಗೆ ಅಲ್ಲಿಂದ ಹೋಗ್ತಾ ಇದ್ದೀನಿ. ನನಗೆ ವಿಡಿಯೋ ಮಾಡಬೇಕಾದ್ರೆ ಯಾರು ನೋಡ್ತಾರೆ ಅಂತ ಒಂಥರ ಸ್ವಲ್ಪ ಫೀಲ್ ಆಗ್ತಿದೆ. ಹಾಗೂ ಯಾರೋ ಹಿಂದೆ ಬಂದರು, ನನ್ನ ರಿಯಾಕ್ಷನ್ ನೋಡಿ. ಸೊ ಚಿಕ್ಕಪೇಟೆಗೆ ಫೈನಲಿ ರೀಚ್ ಆಗಿದ್ವಿ. ನಾವು ಟೋಟಲ್ ಮೆಂಬರ್ಸ್ ಹೋಗಿದ್ದು ಬಂದು 5 ಮೆಂಬರ್ಸ್ ಹೋಗಿದ್ವಿ, ಇನ್ಕ್ಲೂಡಿಂಗ್ ಶಿರೀಷಾ ಅಂದರೆ ಮೇ ಬಿ 5 to 6 ಮೆಂಬರ್ಸ್ ಹೋಗಿದ್ವಿ. ಸೊ ಜಾಸ್ತಿ ವೀಡಿಯೋ ಏನು ನಾನು ಮಾಡೋಕ್ಕೆ ಹೋಗಿಲ್ಲ ಅಲ್ಲಿ, ಯಾಕಂದರೆ ನನ್ನ ಜೊತೆ ಇರೋರಿಗೂ ಸ್ವಲ್ಪ ವೀಡಿಯೋ ಅಂದರೆ ಬೇಡ ಹಾಗೆ ಹಿಂಗೆ ಅಂತಾರಲ್ವ. ಸೊ ಹಾಗಾಗಿ ಆದಷ್ಟು ಕವರ್ ಮಾಡಿದೆ ಸ್ವಲ್ಪ, ಬಟ್ ಫೋನ್ ತೆಗ್ಯೋಕ್ಕೆಲ್ಲ ಒಂಥರ ಆಗ್ತಿತ್ತಲ್ಲಿ. ಚಿಕ್ಕಪೇಟೆಯಲ್ಲಿ ಹೋಗಿದ್ದು ಸುದರ್ಶನ್ಗೆ ಹೋಗಿದ್ವಿ ಫಸ್ಟು. ಅದಾದಮೇಲೆ ಸುದರ್ಶನೇ 2 ಇದಲ್ವ ನಿಮ್ಗೆ ಗೊತ್ತು ಅಕ್ಕಪಕ್ಕ. ಅದಾದಮೇಲೆ ಹೌದದು ಇನ್ನೊಂದು ಹೆಸರೇ ಮರೆತುಬಿಟ್ಟೆ, ಮುಗ್ಧ ಅನಿಸುತ್ತೆ, ಅಲ್ಲಿಗೆ ಹೋಗಿದ್ವಿ. ಮತ್ತು ಶ್ರೀನಿಧಿ ಮೇನ್ ರೋಡಲ್ಲೇ ಸಿಗುತ್ತೆ, ಅಲ್ಲಿಗೆ ಹೋಗಿದ್ವಿ. ಚಿಕ್ಕ ಪುಟ್ಟ ಅಂಗಡಿಗಳು ಟೋಪಿಗಳು ಹಾಕ್ತಾರೆ ಸಿಕ್ಕಾಪಟ್ಟೆ. ಇದು ಸುದರ್ಶನಲ್ಲಿ ಇವಾಗ 1,000 ರೂಪಾಯಿ ಅಂದರೆ ಚಿಕ್ಕ ಅಂಗಡಿಗಳಲ್ಲಿ ಅದು 4,000 ಹೇಳ್ತಾರೆ. ಸ್ವಲ್ಪ ನೋಡಿಕೊಂಡು ಮಾಡಬೇಕು, ಯಾಮಾರಬೇಡಿ, ಕರೀತಾರೆ ಅಂತ ತುಂಬ ಜನ. ಆಫರ್ ಇವಾಗ ಒರಿಜಿನಲ್ ಕ್ವಾಲಿಟಿ ಸಿಲ್ಕ್ ಸ್ಯಾರಿ ಅದು ಇದು ಅಂತ ಟೋಪಿ ಹಾಕೋಕ್ಕೆ ಟ್ರೈ ಮಾಡ್ತಾರೆ. ಸ್ವಲ್ಪ ನೋಡ್ಕೊಂಡು ಹೋಗಿ, ಮತ್ತು ಪ್ರೈಸ್ ಮೊದಲೇ ಹಾಕಿರ್ತಾರಲ್ಲ ಅಂಥ ಕಡೆ ನೀವು ತೊಗೊಳ್ಳಿ, ಬೆಸ್ಟ್ ಅಂತ ಹೇಳ್ತೀನಿ. ಸೊ ಈ ವಿಡಿಯೋನ ಅವತ್ತು ಇಷ್ಟೇ ಲಾಸ್ಟ್ ಮಾಡಿದ್ದು. ನೆಕ್ಸ್ಟ್ ವಿಡಿಯೋ ನಾನು ಕಂಟಿನ್ಯೂಲಿ ಹೇಳ್ತೀನಿ ನೋಡಿ. ಗೈಸ್, ನಾನು ಚಿಕ್ಕಪೇಟೆ ವೀಡಿಯೋನ ನಾನು ಕಂಟಿನ್ಯೂನೇ ಮಾಡಿಲ್ಲ, ಬಿಕಾಸ್ ಸಮ್ ರೀಸನ್ಸ್. ಇವಾಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಂದರೆ ನನಗೆ ಕೋಲ್ಡ್ ಆಗಿದೆ. ನಾನು ಎದ್ದು 2 ಗಂಟೆಗೆ ಎದ್ದಿದ್ದೀನಿ ಗೈಸ್. 2 ಗಂಟೆಗೆ ಎದ್ದು ಇವಾಗ ಟಿಫನ್ ಎಲ್ಲ ಆಯಿತು, ಮಾತ್ರೆ ತೊಗೊಂಡೆ. ಅಕ್ಕ ಡಿ-ಮಾರ್ಟ್ಗೆ ಹೋಗೋಣ ಬಾ ಅಂದರು. ಹಾಗಾಗಿ ಸ್ವಲ್ಪ ಹಾಗೆ ಮುಖ ತೊಳ್ಕೊಂಡೆ, ಫ್ರೆಶ್ ಅಪ್ ಆದ, ಲಿಪ್ಸ್ಟಿಕ್ ಹಾಕ್ಕೊಂಡೆ. ಯೂಶ್ವಲ್ ನಿಮ್ಗೆ ಗೊತ್ತು ಹುಡುಗಿರನ್ನ ಲಿಪ್ಸ್ಟಿಕ್ ಒಂದು ಮ್ಯಾಂಡೇಟರಿ ಅಂತ. ಸೊ ಅದಾದಮೇಲೆ ಅಮ್ಮನ ತಲೆ ಬಚ್ಚಿಸ್ಕೊಂಡೆ. ನಗ್ಬೋದು, ಇಷ್ಟು ವರ್ಷ ಇಷ್ಟು ದೊಡ್ಡೋಳಾದರೂ ಬಚ್ಚಿಸ್ಕೊಂತೀಯ ಅಂತ. ನನಗೇನೋ ಅಮ್ಮ ಅಕ್ಕ ಯಾರಾದರೂ ನನಗೆ ತಲೆ ಹೆಣ್ಣಿದ್ರೇ ಒಂದು ಸ್ಯಾಟಿಸ್ಫ್ಯಾಕ್ಷನ್. ನಾನು ಹಾಕೊಂಡು ಫುಲ್ ಲೂಸ್ ಹಾಕೊಂಡ್ಬಿಡ್ತೀನಿ. ಆ್ಯಂಡ್ ಡಿ-ಮಾರ್ಟ್ಗೆ ಹೋಗ್ತಾ ಇದ್ದೀನಿ. ಅಕ್ಕ ಕರೆದ್ರು, ಬಟ್ಟೆ ಇದನ್ನು ಏನೋ ಗೊತ್ತಿರಲ್ಲ, ಹೋಗಿ ಚೇಂಜ್ ಮಾಡ್ಕೊತೀನಿ. ಮತ್ತು ಏನಂದರೆ ನಾಳೆ ಸ್ಟೇಷನ್ ಬರ್ಡ್, ಅದು ಏನಾಗುತ್ತೆ ಏನೂ ಗೊತ್ತಿಲ್ಲ. ಬ್ಲ್ಯಾಂಕಸ್ಗೆ ಇದ್ದೀವಿ ಈ ವರ್ಷ ಅಂತೂ. ಸೊ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಹೇಗೆ ಬರುತ್ತೆ ಏನೂ ಗೊತ್ತಿಲ್ಲ. ಸೊ ಕೊನೆವರೆಗೂ ನೋಡಿ, ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಅನಿಸುತ್ತೆ. ಮತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿರೋ ಗೊತ್ತಿರುತ್ತೆ. ನಾನು ನೋಸ್ ಪಿನ್ ನೋಡಿ, ಈ ನೋಸ್ ಪಿನ್ ಏನು ಅಂದರೆ ಸೈಡ್ ಬೊಟ್ಟಿದ್ದಿದೆ, ನೋಸ್ ಪಿನ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಒಂದ್ರದ್ದು ತಿರುಪು ಮುರಿದೋಗಿದೆ. ಸೊ ಒಂದು ಮುರಿದ್ರೆ ಇನ್ನೊಂದು ಹಾಕ್ಕೊಳಕ್ಕಾಗಲ್ಲ. ಇನ್ನೊಂದು ಚಿಕ್ಕದು ಇತ್ತು, ಅದನ್ನು ಹಾಕ್ಕೊಂಡು ಇದನ್ನು ಮೂಗು ಹಾಕ್ಕೊಂಡಿದ್ದೀನಿ, ಹೆಂಗೆ ಕಾಣಿಸ್ತೆ ಅಂತ ಹೇಳಿ. ಬಟ್ ಮೂಗು ಬಟ್ ಗೊತ್ತೇ ಆಗಲ್ಲ. ನಾನು ಹಾಕಿರೋದು ತೀರಾ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಸ್ಕಿನ್ ಟೋನ್ಗೆ ಹಂಗೆ ಅನಿಸುತ್ತೆ. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ಹೊರಟೆ ಆಟೋ ಮಾಡಿಕೊಂಡು ಅಕ್ಕ ಮನೆಗೆ ಹೋಗಿ ಅಲ್ಲಿಂದ ಡಿ-ಮಾರ್ಟ್ಗೆ ಹೋಗಬೇಕಾಗಿತ್ತು. ನೋಡಿ ಆಟೋದಲ್ಲಿ ನನ್ನ ಹೇರ್ ಹೇಗಾಗುತ್ತೆ ಅಂತ. ನಾನು ಬರ್ತಾ ಇದ್ದೀನಿ. ನೀನು ನಿಮ್ಮ ಮನೆ ತೋರಿಸು ಚಿನ್ನ. ಹಾಂ, ನಿಮ್ಮ ಚಿಕ್ಕ ಮನೆ ಇದೆಯಾ? ಹಾಂ, ನಿಮ್ದು ಚಿಕ್ಕ ಮನೆ ಇದೆಯಾ? ಸರಿ, ತೋರಿಸಿ ಅದನ್ನೇ. ಓಕೆ ಓಕೆ, ಹುಷಾರು. ಅವ್ವಾ, ಒಳಗಡೆ ಏನೂ ಇಲ್ವಾ? ನಾವು ಬರ್ಬೋದಾ? ಎಷ್ಟು ದೊಡ್ಡ ಇದೆ ನಿಮ್ಮನೆ? ನನ್ನ ಬಟ್ಟೆ ಇದೆ. ನಾಳೆ ಬಟ್ಟೆ ಇದೆ. ಸೊ ಬನ್ನಿ. ಆಮೇಲೆ ಗಿಫ್ಟ್ ಕೊಡಿ. ಗಿಫ್ಟ್ ಕೊಡಿ. ಏನು ಬೇಕು ಕೊಡಿ. ಓಕೆ ಬಾಯ್. ಅಷ್ಟೊತ್ತಿಗಾಗಲೇ ಮಳೆ ಜಾಸ್ತಿ ಆಗಿತ್ತು. ಲೈಕ್ ಒಂದು 3:45, 3:30, 4 ಗಂಟೆ ಹತ್ರ ಈ ಥರ ಮಳೆ ಸ್ಟಾರ್ಟ್ ಆಗಿದ್ದು. ತುಂಬ ಹೆವಿ ಬರ್ತಾಯಿತ್ತು. ಆವಾಗ ನಿಮ್ಗೆ ಗೊತ್ತು, ಆಟೋ ಅಂತೂ ಬುಕ್ ಆಗೋಲ್ಲ.
ಅದಕ್ಕೆ ನಾವು ಸ್ವಲ್ಪ ಹೊತ್ತು ವೇಟ್ ಮಾಡಿ ನಿಲ್ಲೋಂಗಿಲ್ಲ ಅಟ್ಲೀಸ್ಟ್ ಕ್ಯಾಬ್ ಮಾಡ್ಕೊಂಡು ಹೋಗಿಬಿಡೋಣ, ಸೊ ಈಸಿ ಆಗುತ್ತೆ ಅಂತ ಅಂದ್ಕೊಂಡು ನಾವು ಕ್ಯಾಬ್ ಮಾಡ್ಕೊಂಡು ಹೋಗಿದ್ದು. ಎಷ್ಟು ಜೋರು ಮಳೆ ಬರ್ತದೆ ನೋಡಿ, ಅಲ್ಲಿ ನಿಂತಿದ್ರು ಕೂಡ ಇಚ್ಚಲು ಅಂತ ಹೇಳ್ತಾರೆ ಗೊತ್ತಾ, ಸೊ ಅದು ತುಂಬ ಹೊಡಿತಾ ಇತ್ತು ನಮಗಂತೂ. ಆ್ಯಂಡ್ ಸುಮ್ಮನೆ ಹೊರಗಡೆ ಕೂತಿದ್ವಿ, ಸ್ವಲ್ಪ ತಂಗಿ ನೋಡೋಣ ಕಮ್ಮಿ ಆಗುತ್ತಾ ಇಲ್ವಾ ಅಂತ. ಅದಾದಮೇಲೆ ನಾವು ಹೊರಟ್ವಿ. ಮೇ ಬಿ ನಾವು ಹೋಗಿ ರೀಚ್ ಆಗಿದ್ದು ಅಲ್ಲಿಗೆ 4:30 ಅಂದ್ಕೊಡಿ, 4:30 ನಿಯರ್ ಇದೆ ಅಲ್ಲ, ಜಯನಗರ ಹತ್ರ ಇರೋದು ನಮಗೆ ಡಿಮಾರ್ಟ್. ಆಮೇಲೆ ಬಿಟ್ಟಿದೆ, ಆಮೇಲೆ ಶಿರೀಷ ನೀರೆಲ್ಲ ಎಲ್ಲ ಹೋಗುತ್ತೆ, ಮೋದಿ ನೀರೆಲ್ಲ ನೀರು ಕೆಂಗೇರಿ ಮೋದಿ ಅದೆಲ್ಲ ಹೋಗೋದು ಇರೋದು ನೋಡು, ಹೊಡೆದೋಯ್ತು ಚಿನ್ನ. ಭಾಗ್ಯಮ್ಮ ಕೊಡಿಸ್ತಾರೆ. ಯಾವುದು ಅಜ್ಜಿದದು ಇದು. ಇನ್ನೋಡು ಚಿನ್ನ, ಈ ಥರದ್ದು ಅದು ಇಟ್ಕೊಮ್ಮ ತಾನೆ ತಗೊಟ್ಟಿರೋದು. ಇನ್ನೋಡಿಲಿ ಏನಂತ ಬಿಡ್ತಾ ಇಲ್ಲ ಇದು, ಗಂಟೆ ಕಷ್ಟ ಬಿಡಿ ಹಾಕೊಳ್ಳಲ್ಲ ಅವ್ರು. ಯಾವುದು ದೊಡ್ಡ ಇದಾ ಇದು? ಏನ್ ಕಲರ್ ನೋಡ್ದೆ ಇದು, ಅಲ್ರಿ ಬ್ಲ್ಯಾಕ್ ಇದೆ ಅಲ್ಲ. ವಿಕ್ಕಿ ಆಂಟಿ ಬಟ್ಟೆ ಹುಡ್ಕಲ್ಲಿ, ಬಟ್ಟೆ ಹುಡ್ಕೋ. ಮೇಲೆ ಯಾವ್ದು ಇಷ್ಟ ಆಯ್ತು ಎಳಿಬೇಡ. ಯಾವುದು ಮೇಲ? ಇಲ್ಲ ಅಮ್ಮನ ಕಡೆ ತಿರ್ಗು. ವಾವ್, ಎಲ್ಲ ಓಕೆ. ಏನು ಯಾಕೆ ಬೇಡ? ಅದು ನಿನಗಲ್ಲ, ದೊಡ್ಡವ್ರಿಗೆ. ಹೋಗೋಣ, ಬ್ಯಾಗ್ ಎತ್ಕೊಂಡು ಹಂಗೆ ಹೋಗೋಣ. ಅದು ಸ್ಕರ್ಟ್ ಥರ ಕಾಣಿಸ್ತಿಲ್ಲ, ಶಾರ್ಟ್ಸ್ ಥರ ಕಾಣಿಸ್ತಿಲ್ಲ. ಟೈಟ್ ಆದ್ರೆ ತಗೋ. ಶಿರೀಷಾ ಇಲ್ಲ ಮಾತಾಡ್ಬೇಕು. ಓಕೆ ಬಿಡು, ಬಾಯ್. ಕೇಕ್ ಮಾಡಲ್ಲ. ಹಾಂ, ರಿಟರ್ನ್ ಎಲ್ಲ ರಿಟರ್ನ್ ಇಟ್ಟು ಬರ್ತೀನಿ. ಕೇಕ್ ಮಾಡೋಕ್ಕೆ ತಗೊಂಡಿದ್ದೆ, ಬಿಡು. ಇಟ್ಬಿಟ್ಟು ಬರಲಾ? ಇಟ್ಬಿಟ್ಟು ಬರಲ್ಲ ರಿಟರ್ನ್. ಎತ್ಕೊಳಕ್ ಆಗುತ್ತೆ ನೋಡಿ, ಸ್ಟ್ರೆಂತ್ ಇದೆ. ತಗೋ ವಿಡಿಯೋ ಮಾಡು, ನೀನು ಮಾಡ್ತೀರ. ಇದ್ದೂನು ಬಟ್ಟೆ ಇದೆ. APC ಅಚ್ಚಾ ಅಮ್ಮ ಬಟ್ಟೆ ತೋರ್ತಾ? ಏನು ಬಟ್ಟೆ ತೋರಿಸು. ಹಾಂ ತೋರಿಸು, ತೋರಿಸು. ಯಾಕೆ ಬಿ ಬಟ್ಟೆ ತೋರಿಸು. ದೊಡ್ಡ ಸೈಜ್ ಬೇಕಾ? ಇದೇ ಬರ್ತಾ ಇರೋದು. ಬನ್ನಿ, ಕಾರ್ ಪಾರ್ಕಿಂಗ್ ಡಿಮಾರ್ಟ್ ಎಂಟ್ರಿ. ಶಿರೀಷಾ ಮುಗೀತು. ಕೆಳಗಡೆ ಬರ್ತಾ ಇದೆ, ಕೆಳಗಡೆ ಬರ್ತಾ ಮೇಲೆ ಬರ್ತಾ ಕೆಳಗಡೆ ಬರ್ತಾ ಇದೆ. ನೋಡಿಲ್ಲ ಚಿನಿ ಮೇಲೆ.
ನೋಡಿ ಆಚೆ ಬಂದಮೇಲೆ ಹೇಗಿತ್ತು ವೆದರು, ತುಂಬಾ ಚಳಿ ಇತ್ತು, ನಂಗೆ ಬೇರೆ ಹುಷಾರಿಲ್ಲ ಅಂತ ಹೇಳ್ತಾನೆ ಇದ್ದೆ ಅಲ್ವಾ. ಸೊ ಮನೆಗೆ ಬಂದಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡಿ ಲಾಸ್ಟ್ ಎಂಡ್ ಮಾತ್ರ ಮಾಡಿದ್ನಿ. ಇದೆಲ್ಲ ಕೇಕ್ ಮಾಡೋಕ್ಕೆ ತೊಗೊಂಬಂದಿದೆ, ಇನ್ನೊಂದು ಯೂಟ್ಯೂಬ್ ಚಾನಲ್ ನಿಮಗೆ ಸಿಗುತ್ತೆ. ಸೊ ಗಾಯ್ಸ್, ಈ ವಿಡಿಯೋನ ಕೊನೆವರೆಗೂ ನೋಡಿರೋರಿಗೆ ತುಂಬಾ ಥ್ಯಾಂಕ್ ಯು. ಅಂಡ್ ಹೀಗೆ ಸಪೋರ್ಟ್ ಮಾಡ್ತಾರೆ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಕೇಕ್ ಮಾಡಿರೋದನ್ನ ನಾನು ಇವಾಗ ತೋರಿಸ್ತೀನಿ. ಸೊ ಫುಲ್ ರೆಸಿಪಿ ಬೇಕಂದ್ರೆ ನೀವು ನಂದು ಕವ್ಯಾಸ್ ಅಡಿಗೆ ಯೂಟ್ಯೂಬ್ ಚಾನಲ್ ನೋಡ್ರೆ ನಿಮಗೆ ಸಿಗುತ್ತೆ. ಅಂಡ್ ನಾಳೆ ವಿಡಿಯೋ ಕಂಟಿನ್ಯೂ ಬೇರೆ ವ್ಲಾಗ್ ಎಲ್ಲ ಹಾಕ್ತೀನಿ. ಈ ವಿಡಿಯೋ ಇಲ್ಲ ಎಂಡ್ ಮಾಡ್ತಾ ಇದೀನಿ. ಸೊ ಯಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಇನ್ನೂ ಬಿಡೋಣ. ಬಾಯ್. ಸೊ ಇವಾಗ ಏನು ನೀವು ನೋಡ್ತಾ ಇದ್ದೀರಾ, ಇದೇ ಕೇಕ್ ನಾನು ಮಾಡಿರೋವಂಥದ್ದು. ಕೊನೆವರೆಗೂ ವಿಡಿಯೋ ನೋಡಿರೋರಿಗೆ ತುಂಬ ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.